ಫ್ರೆಂಡ್ಸ್, ಒಬ್ಬ ಮನುಷ್ಯ ಸತ್ತು ಹೋದ್ಮೇಲೆ ಅವನ ಮನೆಯ ಮುಂದೆ ಜನ ಗುಂಪು ಸೇರ್ತಾರೆ, ಬಂಧುಗಳು ಬರ್ತಾರೆ, ಅಳು ಮತ್ತು ಕಿರುಚಾಟಗಳು ಶುರುವಾಗುತ್ತೆ. ಆ ನಂತರ ಅಂತಿಮ ಯಾತ್ರೆ ಹೊರಡುತ್ತೆ. ನಿನ್ನೆವರೆಗೆ ಮೃದುವಾದ ಹಾಸಿಗೆ ಮೇಲೆ ಮಲಗಿದ್ರು ಸಹ ನಿದ್ದೆ ಬಾರದ ಈ ಶರೀರವನ್ನ ಇಂದು ಕಟ್ಟಿಗೆಯ ರಾಶಿಯ ಮೇಲೆ ಮಲಗಿಸ್ತಾರೆ, ಬೆಂಕಿ ಇಡ್ತಾರೆ. ಆ ದೇಹವು ದಗದಗನೆ ಉರಿಯುತ್ತಿರುವಾಗ ಮೆಲ್ಲ ಮೆಲ್ಲನೆ ಬಂಧುಗಳು, ಸ್ನೇಹಿತರು ಮತ್ತು ಕುಟುಂಬದವರು ಅಲ್ಲಿಂದ ಹೊರಡಲು ಆರಂಭಿಸ್ತಾರೆ. ಎಲ್ಲವೂ ಮುಗೀತು ಎಂದು ಭಾವಿಸಿ ಅವರು ಹಿಂತಿರುಗಿ ಕೂಡ ನೋಡೋದಿಲ್ಲ. ಆದ್ರೆ ನಿಜವಾಗಿಯೂ ಎಲ್ಲವೂ ಮುಗೀತಾ? ಯಾಕಂದ್ರೆ ಇಲ್ಲಿಂದಲೇ ಆ ಭಯಾನಕ ಮತ್ತು ಮೈ ಜುಮ್ ಎನಿಸುವ ಸತ್ಯ ಆರಂಭವಾಗುತ್ತೆ. ಇದ್ರ ಬಗ್ಗೆ ಗರುಡ ಪುರಾಣದ ಪ್ರೇತ ಖಂಡದಲ್ಲಿ ವಿವರವಾಗಿ ಬರೆಯಲಾಗಿದೆ. ಸ್ಮಶಾನದಲ್ಲಿ ಕೊನೆಯ ವ್ಯಕ್ತಿಯು ಹೋದ್ಮೇಲೆ ಚಿತೆಯ ಬೆಂಕಿ ಆರುತ್ತಾ ಕೇವಲ ಬಿಸಿ ಬೂದಿ ಮತ್ತು ನಿಶಬ್ದ ಉಳಿದಾಗ ಅಲ್ಲಿ ಒಬ್ಬ ವ್ಯಕ್ತಿ ನಿಂತಿರ್ತಾನೆ. ಅವನು ಮನುಷ್ಯನಲ್ಲ, ಅದು ಆ ಮೃತನ ಆತ್ಮ. ಆ ಆತ್ಮವು ತನ್ನದೇ ಆದ ಬೂದಿಯ ಬಳಿ ನಿಂತು ಆ ದೃಶ್ಯವನ್ನ ನೋಡ್ತಾ ಇರುತ್ತೆ. ಒಮ್ಮೆ ಯೋಚಿಸಿ, ಕೆಲವು ಗಂಟೆಗಳ ಹಿಂದಿನವರೆಗೆ ಆ ಶರೀರದ ಒಳಗಿದ್ದು ಆ ದೇಹವನ್ನ ತನ್ನದು ಎಂದು ನಂಬಿದ್ದ ಆ ಆತ್ಮವು ಇಂದು ಆ ದೇಹ ಬೂದಿ ಆಗ್ತಾ ಇರೋದನ್ನ ನೋಡ್ತಿದೆ. ತನ್ನ ಜೀವನವಿಡೀ ಯಾವ ಶರೀರವನ್ನ ಅಲಂಕರಿಸಿತ್ತೋ, ಯಾವುದಕ್ಕೆ ಉಣಬಡಿಸಿತ್ತೋ ಮತ್ತು ಯಾವುದನ್ನ ರಕ್ಷಿಸಿಕೊಂಡಿತ್ತೋ, ಯಾವ ಮುಖವನ್ನ ಕನ್ನಡಿಯಲ್ಲಿ ನೋಡಿ ಗರ್ವ ಪಟ್ಟಿತ್ತೋ, ಅದು ಈಗ ಒಂದು ಹಿಡಿ ಬೂದಿಯಾಗಿದೆ ಅನ್ನುವುದನ್ನ ಅದಕ್ಕೆ ನಂಬಲಾಗ್ತಿಲ್ಲ. ಗರುಡ ಪುರಾಣದ ಪ್ರಕಾರ ದಹನ ಸಂಸ್ಕಾರ ನಡೆದ ತಕ್ಷಣ ಆ 1 ಗಂಟೆ ಆತ್ಮಕ್ಕೆ ಅತ್ಯಂತ ಕಷ್ಟಕರವಾದದ್ದು, ಭಯಾನಕವಾದದ್ದು ಮತ್ತು ಭಾರವಾದದ್ದು. ತಾನು ಇನ್ನು ಈ ಭೌತಿಕ ಪ್ರಪಂಚದ ಭಾಗವಲ್ಲ ಎಂಬ ಅರಿವು ಆತ್ಮಕ್ಕೆ ಮೊದಲ ಬಾರಿ ಉಂಟಾಗುವ ಸಮಯ ಇದೆ. ಈ 1 ಗಂಟೆಯಲ್ಲಿ ಸ್ಮಶಾನದ ಆ ಭಯಾನಕ ನಿಶಬ್ದದಲ್ಲಿ ಆತ್ಮದೊಂದಿಗೆ ಏನಾಗುತ್ತದೆ, ಅದಕ್ಕೆ ಏನ್ ಕಾಣಿಸ್ತದೆ ಮತ್ತು ಅದು ಅಲ್ಲಿಂದ ತಕ್ಷಣವೇ ಯಮಲೋಕಕ್ಕೆ ಯಾಕೆ ಹೋಗೋದಿಲ್ಲ, ಇಂದು ನಾವು ಈ ಆಳವಾದ ರಹಸ್ಯವನ್ನ ಭೇದಿಸೋಣ. ಈ ವಿಡಿಯೋ ದುರ್ಬಲ ಮನಸ್ಸಿನವರಿಗೆ ಅಲ್ಲ, ಯಾಕಂದ್ರೆ ಇದರಲ್ಲಿ ಮರಣದ ನಂತರದ ಕಹಿ ಸತ್ಯವಿದೆ. ಇದನ್ನ ಕೇಳಲು ಧೈರ್ಯ ಬೇಕು. ಮೊದಲು ಶರೀರ ಸುಟ್ಟು ಹೋದ ನಂತರದ ಸ್ಥಿತಿಯನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ಶಾಸ್ತ್ರಗಳ ಪ್ರಕಾರ ಶರೀರ ಸಂಪೂರ್ಣವಾಗಿ ಸುಡುವವರೆಗೂ ಆತ್ಮಕ್ಕೆ ಒಂದು ರೀತಿಯ ಮೋಹವಿರುತ್ತೆ. ಬಹುಶಃ ನಾನು ಮತ್ತೆ ಈ ದೇಹದೊಳಗೆ ಪ್ರವೇಶಿಸಬಹುದೇನೋ, ನಾನು ಮತ್ತೆ ಬದುಕಬಹುದೇನೋ ಎಂದು ಅದಕ್ಕೆ ಅನಿಸುತ್ತೆ. ಅದು ಪದೇ ಪದೇ ಉರಿಯುತ್ತಿರುವ ಆ ಶರೀರದ ಹತ್ತಿರ ಹೋಗುತ್ತೆ, ಅದರ ಸುತ್ತ ಪ್ರದಕ್ಷಿಣೆ ಹಾಕುತ್ತೆ. ಆದ್ರೆ ಅಗ್ನಿಯ ತಾಪ ಮತ್ತು ಯಮದೂತರ ಅದೃಶ್ಯ ಪಾಶವು ಅದನ್ನ ಆ ದೇಹದ ಒಳಗೆ ಹೋಗಲು ಬಿಡೋದಿಲ್ಲ. ತನ್ನ ಚರ್ಮ ಹೇಗೆ ಸುಡುತ್ತಿದೆ ಎಂಬುದನ್ನ ಅದು ನೋಡುತ್ತೆ, ತನ್ನ ಮೂಳೆಗಳು ಹೇಗೆ ಸುಟ್ಟು ಬೂದಿಯಾಗ್ತಿದೆ ಎಂಬುದನ್ನು ನೋಡುತ್ತೆ. ಈ ದೃಶ್ಯ ಅದಕ್ಕೆ ಪ್ರಳಯಕ್ಕಿಂತ ಏನು ಕಡಿಮೆ ಇಲ್ಲ. ಆ ನಂತರ ಕಪಾಲ ಕ್ರಿಯೆ ಎಂಬ ಆ ನೋವಿನ ಕ್ಷಣ ಬರುತ್ತೆ. ಕುಟುಂಬದ ಸದಸ್ಯ ಅಥವಾ ಮಗ ಒಂದು ಬಿದಿರಿನ ಕೋಲಿನಿಂದ ಉರಿಯುತ್ತಿರುವ ಶವದ ತಲೆಗೆ ಹೊಡೆದು ಕಪಾಲವನ್ನು ಹೊಡೆಯುತ್ತಾರೆ. ಈ ದೃಶ್ಯ ನೋಡಲು ತುಂಬಾನೇ ಭಯಾನಕ. ಗರುಡ ಪುರಾಣದ ಪ್ರಕಾರ ಕಪಾಲ ಹೊಡೆದ ತಕ್ಷಣ ಒಂದು ದೊಡ್ಡ ಶಬ್ದ ಬರುತ್ತೆ. ಅದು ಕೇವಲ ಆತ್ಮಕ್ಕೆ ಮಾತ್ರ ಕೇಳಿಸುತ್ತೆ. ಆ ಕ್ಷಣದಲ್ಲ ಆ ಶರೀರದೊಂದಿಗೆ ಆತ್ಮಕ್ಕಿದ್ದ ಕೊನೆಯ ಬಂಧ ಕಳಚುತ್ತದೆ. ಇನ್ನು ಹಿಂದೆ ಹೋಗಲು ದಾರಿ ಇಲ್ಲ ಎಂಬುದು ಆತ್ಮಕ್ಕೆ ಇದರ ಮೂಲಕ ಸ್ಪಷ್ಟವಾಗಿ ಅರ್ಥವಾಗುತ್ತೆ. ಆದರೆ ಅಸಲಿ ಕತೆ ಇಲ್ಲಿಂದಲೇ ಆರಂಭವಾಗುತ್ತೆ. ಕಪಾಲ ಕ್ರಿಯೆ ಮುಗಿದು ಶರೀರ ಸುಟ್ಟು ಬೂದಿ ಆದ್ಮೇಲೆ ನಿಯಮದಂತೆ ಕುಟುಂಬದವರು ಮತ್ತು ಬಂಧುಗಳು ಅಲ್ಲಿಂದ ಹಿಂತಿರುಗುತ್ತಾರೆ. ಸ್ಮಶಾನದಿಂದ ಬರುವಾಗ ಹಿಂದೆ ತಿರುಗಿ ನೋಡಬಾರದು ಎಂದು ಶಾಸ್ತ್ರಗಳಲ್ಲಿ ಕಠಿಣ ನಿಯಮವಿದೆ. ಯಾಕೆಂದು ನೀವು ಎಂದಾದ್ರೂ ಯೋಚಿಸಿದ್ದೀರಾ? ಇದರ ಹಿಂದೆ ಒಂದು ದೊಡ್ಡ ಮತ್ತು ಭಯಾನಕ ಕಾರಣವಿದೆ. ಕುಟುಂಬದವರು ಹೋಗ್ತಾ ಇದ್ರೆ ಆತ್ಮಕ್ಕೆ ಭಯವಾಗುತ್ತೆ. ನನ್ನನ್ನ ಈ ಭಯಾನಕ ಮತ್ತು ನಿರ್ಮಾನುಷ್ಯ ಜಾಗದಲ್ಲಿ ಒಂಟಿಯಾಗಿ ಬಿಟ್ಟು ಎಲ್ಲಿಗೆ ಹೋಗ್ತಿದ್ದೀರಾ ಎಂದು ಅದು ಕೂಗುತ್ತಿರುವಂತೆ ಭಾಸವಾಗುತ್ತೆ. ಅದು ಕಿರುಚುತ್ತದೆ, ಕರೆಯುತ್ತೆ, ನಿಲ್ಲಿಸಿ, ನನ್ನನ್ನು ಕೂಡ ಕರೆದುಕೊಂಡು ಹೋಗಿ, ನನಗೆ ಇಲ್ಲಿ ಒಂಟಿಯಾಗಿರಲು ಭಯವಾಗ್ತಿದೆ ಅಂತ ಆತ್ಮ ಕೂಗುತ್ತೆ. ಆದರೆ ಅದರ ಶಬ್ದ ಯಾರಿಗೂ ಕೇಳಿಸೋದಿಲ್ಲ. ಯಾಕಂದ್ರೆ ಅದು ಈಗ ಗಾಳಿಯಲ್ಲಿ ಕೇಳಿಸುವ ಶಬ್ದವಲ್ಲ, ಅದು ಕೇವಲ ಒಂದು ಕಂಪನವಷ್ಟೇ. ಆ ಆತ್ಮ ಓಡುತ್ತದೆ, ತನ್ನ ಮಗನನ್ನ ಹಿಡಿಯಲು ಪ್ರಯತ್ನಿಸುತ್ತೆ, ತನ್ನ ಪತ್ನಿ ಅಥವಾ ಪತಿಯನ್ನ ಕರೆಯುತ್ತೆ, ಅವರ ಬಟ್ಟೆಗಳನ್ನ ಹಿಡಿಯಲು ನೋಡುತ್ತೆ. ಆದ್ರೆ ಅದರ ಕೈಗಳು ಅವರ ಶರೀರಗಳ ಮೂಲಕ ಹಾದು ಹೋಗುತ್ತೆ. ಅದು ಯಾರನ್ನು ಮುಟ್ಟಲು ಸಾಧ್ಯವಿಲ್ಲ, ಯಾರನ್ನು ತಡೆಯಲು ಸಾಧ್ಯವಿಲ್ಲ. ಯಾವ ಕುಟುಂಬದವರಿಗಾಗಿ ತಾನು ಜೀವನವಿಡೀ ಪಾಪ ಮಾಡಿದ್ನೋ, ಸುಳ್ಳು ಹೇಳಿದ್ನೋ, ಅಕ್ರಮ ಎಸಗಿದ್ನೋ, ರಾತ್ರಿ ಹಗಲು ಕಷ್ಟಪಟ್ಟು ಹಣವನ್ನ ಸಂಪಾದಿಸಿದ್ನೋ, ಅವರೇ ಇಂದು ಅಪರಿಚಿತ ಜಾಗದಲ್ಲಿ ಬೂದಿಯ ರಾಶಿಯ ಬಳಿ ತನ್ನನ್ನ ಒಂಟಿಯಾಗಿ ಬಿಟ್ಟು ಹೋಗ್ತಾ ಇರೋದನ್ನ ನೋಡಿದಾಗ ಜೀವನದಲ್ಲಿ ಅತಿ ದೊಡ್ಡ ವಂಚನೆ ನಡೆದಂತಾಗುತ್ತೆ. ಪ್ರಪಂಚದಲ್ಲಿ ಯಾವುದೇ ಬಂದ ಕೊನೆಯವರೆಗೂ ಜೊತೆಗೆ ಬರೋದಿಲ್ಲ ಎಂದು ಅದಕ್ಕೆ ಅರ್ಥವಾಗುತ್ತೆ. ಈಗ ಪ್ರಶ್ನೆ ಏನಂದ್ರೆ, ಆತ್ಮವು ಆ ಸ್ಮಶಾನದಲ್ಲಿ 1 ಗಂಟೆ ಯಾಕೆ ನಿಲ್ಲುತ್ತೆ? ಅದು ತಕ್ಷಣವೇ ಅವರ ಹಿಂದೆ ಯಾಕೆ ಹೋಗೋದಿಲ್ಲ? ಗರುಡ ಪುರಾಣದ ಪ್ರಕಾರ ಸ್ಮಶಾನ ಭೂಮಿಯನ್ನ ಪರಮಶಿವನ ನಿವಾಸ ಸ್ಥಾನ ಎಂದು ಪರಿಗಣಿಸಲಾಗುತ್ತೆ. ಆದ್ರೆ ಇದು ತೃಪ್ತಿ ಹೊಂದದ ಆತ್ಮಗಳು, ಭೂತ ಪೇತ ಪಿಶಾಚಿಗಳಿಗೂ ಇದು ಆವಾಸ ಸ್ಥಾನ. ಹೊಸ ಮರಣ ಸಂಭವಿಸಿದಾಗ ಆ ಆತ್ಮದ ಸುತ್ತ ಒಂದು ರಕ್ಷಣಾ ಕವಚವಿರುತ್ತೆ. ಅದು ಸ್ಮಶಾನದ ನಕಾರಾತ್ಮಕ ಶಕ್ತಿಗಳಿಂದ ಸ್ವಲ್ಪ
ಸಮಯದವರೆಗೆ ರಕ್ಷಿಸುತ್ತೆ. ಆದ್ರೆ ಸಮಯ ಕಳೆದಂತೆ ಆ ಕವಚ ದುರ್ಬಲವಾಗುತ್ತೆ. ಆ 1 ಗಂಟೆಯಲ್ಲಿ ಆ ಆತ್ಮಕ್ಕೆ ಸ್ಮಶಾನದಲ್ಲಿ ಅಲೆದಾಡುತ್ತಿರುವ ಇತರ ಆತ್ಮಗಳು ಕಾಣಿಸುತ್ತೆ. ಅದಕ್ಕೆ ವಿಚಿತ್ರವಾದ ಭಯಾನಕ ಶಬ್ದಗಳು ಕೇಳಿಸುತ್ತೆ. ನೂರಾರು ವರ್ಷಗಳಿಂದ ಮುಕ್ತಿಗಾಗಿ ಪರದಾಡುತ್ತಿರುವ ಆತ್ಮಗಳು ಅಲ್ಲಿ ಇವೆ ಎನ್ನುವುದು ಅದು ನೋಡುತ್ತೆ. ವಿಕೃತ ರೂಪದ ಆತ್ಮಗಳನ್ನು ಕೂಡ ನೋಡುತ್ತೆ. ಕೆಲವು ಆತ್ಮಗಳು ಗಾಳಿಯಲ್ಲಿ ತೇಲುತ್ತಿದ್ದಾರೆ, ಇನ್ನು ಕೆಲವು ನೆಲದ ಮೇಲೆ ತೆವಳುತ್ತಾ ಇರುತ್ತೆ. ಈ ಹೊಸ ಆತ್ಮವನ್ನ ಕಂಡು ಅದನ್ನ ಹೆದರಿಸಲು ಪ್ರಯತ್ನಿಸುತ್ತೆ. ಈ ದೃಶ್ಯವನ್ನ ನೋಡಿ ಹೊಸ ಆತ್ಮ ಭಯದಿಂದ ನಡುಗಿ ಹೋಗುತ್ತೆ. ಅದು ಅಡಗಿಕೊಳ್ಳಲು ಜಾಗ ಹುಡುಕುತ್ತೆ. ಆದ್ರೆ ಸ್ಮಶಾನದ ಖಾಲಿ ಮೈದಾನದಲ್ಲಿ ಅಡಗಿಕೊಳ್ಳಲು ಜಾಗವಿರೋದಿಲ್ಲ. ಅದಕ್ಕೆ ತನ್ನ ತಪ್ಪುಗಳ ಬಗ್ಗೆ ಪಶ್ಚಾತ್ತಾಪವಾಗುತ್ತೆ. ಕನಿಷ್ಠ ಪುಣ್ಯ ಮಾಡಿದ್ದರೂ ಭಗವಂತನ ನಾಮಸ್ಮರಣೆ ಮಾಡಿದ್ರು ಈ ಸ್ಥಿತಿ ನನಗೆ ಬರ್ತಾ ಇರ್ಲಿಲ್ಲ ಎಂದು ಅದು ಅಂದುಕೊಳ್ಳುತ್ತೆ. ಗರುಡ ಪುರಾಣದ ಪ್ರಕಾರ ಆ 1 ಗಂಟೆಯಲ್ಲಿ ಯಮದೂತರು ತಕ್ಷಣವೇ ಹಿಡಿಯುವುದಿಲ್ಲ. ಯಾವ ಶರೀರ ಮತ್ತು ಯಾವ ಪ್ರಪಂಚದ ಬಗ್ಗೆ ಅದಕ್ಕೆ ಅಷ್ಟೊಂದು ಗರ್ವವಿತ್ತೋ ಅದರ ಅಸಲಿ ಸ್ಥಿತಿ ಏನು ಎಂಬುದನ್ನ ಕಣ್ಣಾರೆ ನೋಡಲು ಅದಕ್ಕೆ ಅವಕಾಶ ನೀಡ್ತಾರೆ. ಇದು ಸ್ಮಶಾನದ ವೈರಾಗ್ಯದ ಕ್ಷಣ. ಆತ್ಮವು ತಾನು ಏನನ್ನ ಕಳೆದುಕೊಂಡಿತೋ ಮತ್ತು ಏನನ್ನ ಪಡೆಯಿತು ಎಂದು ಅರಿಯಲು ಅಲ್ಲಿ ನಿಲ್ಲಬೇಕಾಗುತ್ತೆ. ಆ ಸಮಯದಲ್ಲಿ ಆತ್ಮಕ್ಕೆ ಒಂದು ವಿಚಿತ್ರ ಅನುಭವವಾಗುತ್ತೆ. ಅದಕ್ಕೆ ಸಮಯದ ಅರಿವಿರೋದಿಲ್ಲ. ನಮಗೆ 1 ಗಂಟೆ ಎಂದರೆ ಆ ಆತ್ಮಕ್ಕೆ ಅದು ಹಲವು ದಿನಗಳ ಕಾಲದಂತೆ ಭಾಸವಾಗುತ್ತೆ. ಆ ಒಂಟಿತನದಲ್ಲಿ, ಆ ನಿಶ್ಶಬ್ದದಲ್ಲಿ ಅದಕ್ಕೆ ತನ್ನ ಜೀವನ ಒಂದು ಸಿನಿಮಾದಂತೆ ಕಾಣಿಸುತ್ತೆ. ಗರುಡ ಪುರಾಣ ಇದನ್ನ ಜೀವನ ಸಮೀಕ್ಷೆ ಎನ್ನುತ್ತೆ. ಬಾಲ್ಯದಿಂದ ಯೌವನದವರೆಗೆ, ಯೌವನದಿಂದ ಮುದಿತನದವರೆಗೆ ಅದು ಮಾಡಿದ ಕೆಲಸಗಳೆಲ್ಲವೂ ರೂಮಿನೊಳಗೆ ಮಾಡಿರಲಿ ಅಥವಾ ಎಲ್ಲರ ಮುಂದೆ ಮಾಡಿರಲಿ, ಎಲ್ಲವೂ ಅದರ ಕಣ್ಣ ಮುಂದೆ ಬರುತ್ತೆ. ಅದು ಯಾರ ಮನಸ್ಸನ್ನ ನೋಯಿಸಿತ್ತೋ, ಯಾರ ಹಕ್ಕನ್ನ ಕಸಿದುಕೊಂಡಿತ್ತೋ, ಯಾರಿಗೆ ವಂಚನೆ ಮಾಡಿತ್ತೋ ಅದೆಲ್ಲವೂ ನೆನಪಿಗೆ ಬರುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ತನ್ನ ಕೆಲಸಗಳಿಂದ ಇತರರ ಮೇಲೆ ಎಂತಹ ಪ್ರಭಾವ ಬೀರಿದೆ ಎನ್ನುವುದು ಕೂಡ ಅದಕ್ಕೆ ಕಾಣಿಸುತ್ತೆ. ಅದು ಒಬ್ಬ ಬಡವನ ಕಷ್ಟವನ್ನು ದೋಚಿದ್ರೆ ಆ ಬಡವನ ಮಕ್ಕಳು ಹಸುವಿನಿಂದ ಅಳುತ್ತಿರುವುದು ಅದಕ್ಕೆ ಕಾಣಿಸುತ್ತೆ. ಅದು ಯಾವುದಾದ್ರೂ ಪ್ರಾಣಿಯನ್ನ ಕಲ್ಲಿನಿಂದ ಹೊಡೆದಿದ್ರೆ ಆ ಪ್ರಾಣಿ ಪಟ್ಟ ನೋವು ಈಗ ಇದಕ್ಕೆ ಅನುಭವಕ್ಕೆ ಬರುತ್ತೆ. ಈ ಮಾನಸಿಕ ಹಿಂಸೆ ದೈಹಿಕ ಹಿಂಸೆಗಿಂತ ಎಷ್ಟೋ ಪಟ್ಟು ಹೆಚ್ಚಾಗಿರುತ್ತೆ. ಆತ್ಮ ಅಳುತ್ತದೆ, ಆದ್ರೆ ಅಲ್ಲಿ ಕಣ್ಣೀರು ಒರೆಸುವವರು ಯಾರು ಇರೋದಿಲ್ಲ. ಅಲ್ಲಿ ಕೇವಲ ಗಾಳಿಯ ಶಬ್ದ ಮತ್ತು ಎಲ್ಲೋ ದೂರದಲ್ಲಿ ನಾಯಿಗಳು ಅಳುವ ಶಬ್ದ ಮಾತ್ರ ಇರುತ್ತೆ. ಇದು ಮನುಷ್ಯನಿಗೆ ತನ್ನ ಅಸಲಿ ಸ್ವರೂಪ ತಿಳಿಯುವ ಸಮಯ. ಯಾವ ಪದವಿ, ಪ್ರತಿಷ್ಠೆ ಮತ್ತು ಹಣ ನೋಡಿ ಗರ್ವಪಟ್ಟಿತೋ ಅವೆಲ್ಲವೂ ಸ್ಮಶಾನದ ಗೇಟಿನ ಹೊರಗೆ ಇದೆ ಎಂದು ಅರ್ಥವಾಗುತ್ತೆ. ಸ್ಮಶಾನದ ಭೂಮಿಯಲ್ಲಿ ನಿಂತು ಆತ್ಮ ತನ್ನ ಶರೀರದ ಬೂದಿ ತಣ್ಣಗಾಗುವುದನ್ನು ನೋಡುತ್ತೆ. ಅದು ಆ ಬೂದಿಯನ್ನ ಮುಟ್ಟಲು ಪ್ರಯತ್ನಿಸುತ್ತೆ. ಇದೇ ಶರೀರದ ಮೇಲೆ ನಾನು ದುಬಾರಿ ಬಟ್ಟೆಗಳನ್ನ ಧರಿಸಿದ್ದೆ, ಇದನ್ನ ಸೆಂಟ್ ಹಚ್ಚಿ ಸುಗಂಧ ಬರುವಂತೆ ನೋಡಿಕೊಂಡಿದ್ದೆ ಅಂತ ನೆನಪಿಸಿಕೊಳ್ಳುತ್ತೆ. ಆದ್ರೆ ಇಂದು ಈ ಬೂದಿ ಗಾಳಿಯಲ್ಲಿ ಹಾರಿ ಹೋಗ್ತಾ ಇದೆ ಮತ್ತು ಇದನ್ನ ಯಾರು ಲೆಕ್ಕಿಸ್ತಾ ಇಲ್ಲ. ಈ ಶೂನ್ಯ ಭಾವನೆ ಅದನ್ನ ಕುಗ್ಗಿಸುತ್ತೆ. ಆದ್ರೆ ಕತೆ ಇಲ್ಲಿಗೆ ಮುಗಿಯೋದಿಲ್ಲ. ಆ 1 ಗಂಟೆ ಕಳೆದ ನಂತರ ಮತ್ತು ಕುಟುಂಬದ ಸದಸ್ಯರು ಮನೆ ಕಡೆಗೆ ಬಹಳ ದೂರ ಹೋದ್ಮೇಲೆ ಆತ್ಮಕ್ಕೆ ಮತ್ತೆ ಮೋಹ ಉಂಟಾಗುತ್ತೆ. ಅದು ಭಯಪಟ್ಟು ಕಂಗಾಲಾಗಿ ಓಡುತ್ತಾ ತನ್ನ ಕುಟುಂಬದ ಹಿಂದೆ ಹೋಗುತ್ತೆ. ತನ್ನ ಮಕ್ಕಳು ಮತ್ತು ಸಹೋದರರು ಮಾತನಾಡುತ್ತಾ ಹೋಗ್ತಿರೋದು ನೋಡುತ್ತೆ. ಅದು ಅವರ ಮಾತುಗಳನ್ನ ಕೇಳಲು ಪ್ರಯತ್ನಿಸುತ್ತೆ. ಎಷ್ಟೋ ಬಾರಿ ಅವರು ತನ್ನ ಮರಣದ ಬಗ್ಗೆ ದುಃಖಿಸುವ ಬದಲು ತನ್ನ ಬ್ಯಾಂಕ್ ಬ್ಯಾಲೆನ್ಸ್ ಮತ್ತು ಆಸ್ತಿ ಪಾಸ್ತಿಗಳ ಬಗ್ಗೆ ಮಾತನಾಡ್ತಿರೋದನ್ನ ಕೇಳಿ ಆತ್ಮಕ್ಕೆ ದೊಡ್ಡ ಪೆಟ್ಟು ಬೀಳುತ್ತೆ. ಅಂಗಡಿ ಯಾರು ನೋಡಿಕೊಳ್ತಾರೆ, ಮನೆಯ ಹಂಚಿಕೆ ಹೇಗೆ ನಡೆಯಬೇಕು ಎಂದವರು ಚರ್ಚೆ ಮಾಡ್ತಿರ್ತಾರೆ. ಇದನ್ನ ಕೇಳಿ ಆತ್ಮಕ್ಕೆ ಯಾರು ಕಪಾಳಕ್ಕೆ ಹೊಡೆದಂತಾಗುತ್ತೆ. ಅದು ಅರಚುತ್ತದೆ, ಓ ಮೂರ್ಖರೇ, ನಾನು ಇನ್ನೂ ಹೋಗಿಲ್ಲ, ಅಷ್ಟರಲ್ಲಿ ನೀವು ಹಂಚಿಕೆ ಶುರು ಮಾಡಿದ್ರ ಎಂದು ಕೂಗುತ್ತೆ. ಆದ್ರೆ ಅದರ ಮಾತು ಯಾರಿಗೂ ಕೇಳಿಸುವುದಿಲ್ಲ. ಅದಕ್ಕೆ ಮನೆಯ ಒಳಗೆ ಹೋಗುವ ಮೊದಲು ಕಬ್ಬಿಣವನ್ನ ಮುಟ್ಟಬೇಕು, ಬೆಂಕಿಯನ್ನ ಮುಟ್ಟಬೇಕು ಅಥವಾ ಬೇವಿನ ಎಲೆಯನ್ನ ಅಗೆಯಬೇಕು ಎಂದು ಹೇಳ್ತಾರೆ. ಆತ್ಮ ಮೋಹದಿಂದ ನಿಮ್ಮ ಹಿಂದೆಯೇ ಮನೆಯವರೆಗೂ ಬಂದಿದ್ದರೆ ಅದು ಮನೆಯ ಒಳಗೆ ಬರದಂತೆ ತಡೆಯಲು ಇವೆಲ್ಲವನ್ನ ಮಾಡ್ತಾರೆ. ಯಾಕಂದ್ರೆ ಮರಣದ ನಂತರ ತಕ್ಷಣವೇ ಆತ್ಮ ಮನೆಯ ಒಳಗಡೆ ಹೋಗಿ ಅದಕ್ಕೆ ಮುಕ್ತಿ ಸಿಗದಿದ್ರೆ ಅದು ಆ ಮನೆಯಲ್ಲಿ ಪ್ರೇತಾತ್ಮವಾಗಿ ಉಳ್ಕೊಳ್ಳುತ್ತೆ ಎಂದು ಗರುಡ ಪುರಾಣದಲ್ಲಿ ಬರೆಯಲಾಗಿದೆ. ಆತ್ಮಕ್ಕೆ ದಾಹವಾಗುತ್ತೆ, ಅತ್ಯಂತ ಭಯಾನಕ ದಾಹ. ಅದು ದಹನ ಸಂಸ್ಕಾರದ ಶಾಖದಿಂದಾಗಿ ಅದರ ಸೂಕ್ಷ್ಮ ಶರೀರವು ಸುಡ್ತಾ ಇರುತ್ತೆ. ಅದು ನೀರು ಕೇಳುತ್ತೆ. ಅದು ತನ್ನ ಮನೆಯ ನೀರಿನ ಮಡಕೆಗಳ ಹತ್ತಿರ ಹೋಗುತ್ತೆ. ನೀರು ಕುಡಿಯುತ್ತಿರುವ ತನ್ನ ಬಂಧುಗಳ ಹತ್ತಿರ ಹೋಗುತ್ತೆ. ಆದ್ರೆ ಅದು ನೀರನ್ನ ಕುಡಿಯಲು ಸಾಧ್ಯವಿಲ್ಲ. ಅದರ ಗಂಟಲು ಗರುಡ ಪುರಾಣದ ಪ್ರಕಾರ ಸೂಜಿಗಿಂತ ಸಣ್ಣದಾಗಿರುತ್ತೆ. ಅದು ಒಂದು ಹನಿ ನೀರನ್ನ ಕೂಡ ನುಂಗಲು ಸಾಧ್ಯವಾಗುವುದಿಲ್ಲ. ಇದು ಜೀವನವಿಡೀ ಬೆಳೆಸಿಕೊಂಡ ಮೋಹಕ್ಕೆ ಶಿಕ್ಷೆ. ಅದಕ್ಕೆ ಹಸಿವಾಗುತ್ತೆ. ಅದು ತನ್ನ ಮನೆಯ ಅಡುಗೆ ಮನೆಗೆ ಹೋಗುತ್ತೆ. ಅಲ್ಲಿ ಅದಕ್ಕೆ ಇಷ್ಟವಾದ ಅಡುಗೆಗಳನ್ನ ಮಾಡುತ್ತಿರ್ತಾರೆ. ಆದ್ರೆ ಅದು ತಿನ್ನಲಾಗುವುದಿಲ್ಲ. ಕೇವಲ ಆ ವಾಸನೆಯನ್ನ ಮಾತ್ರ ನೋಡಬಲ್ಲದು. ಈ ಅಸಹಾಯಕತೆ ಅದನ್ನ ಚೂರು ಚೂರು ಮಾಡುತ್ತೆ. ಆ 1 ಗಂಟೆಯ ನಂತರ
ಆತ್ಮ ತನ್ನ ಮನೆಗೆ ತಲುಪಿದಾಗ ಅಲ್ಲಿನ ದೃಶ್ಯವನ್ನ ನೋಡುತ್ತೆ. ಜನರು ತನ್ನ ಫೋಟೋಗೆ ಹೂವಿನ ಹಾರ ಹಾಕುವುದನ್ನು ನೋಡುತ್ತೆ. ಕೆಲವರು ತನ್ನ ಮರಣಕ್ಕೆ ದುಃಖಿಸ್ತಾ ಇದ್ರೆ, ಇನ್ನು ಕೆಲವರು ತನ್ನ ಆಸ್ತಿ, ಹಣ ಮತ್ತು ಹಂಚಿಕೆಗಳ ಬಗ್ಗೆ ಮಾತನಾಡುತ್ತಿರುವುದನ್ನು ನೋಡುತ್ತೆ. ಇದನ್ನ ನೋಡಿ ಆತ್ಮಕ್ಕೆ ಆಳವಾದ ಗಾಯವಾಗುತ್ತೆ. ತಾನು ಹೋದರೂ ಪ್ರಪಂಚ ನಡೆಯುತ್ತದೆ ಎಂದು ಅದಕ್ಕೆ ಅರ್ಥವಾಗುತ್ತೆ. ಯಾರು ಯಾರಿಗಾಗಿಯೂ ಕಾಯುವುದಿಲ್ಲ. ಯಾವ ಹಣಕ್ಕಾಗಿ ಸೋದರರೊಂದಿಗೆ ಜಗಳವಾಡಿತೋ, ಯಾವ ಒಡವೆಗಳಿಂದ ಇತರರ ಮನಸ್ಸನ್ನು ನೋಯಿಸಿತೋ, ಅವೆಲ್ಲವೂ ಇಲ್ಲೇ ಉಳಿದು ಹೋಗಿದೆ. ತಾನು ಮಾತ್ರ ಖಾಲಿ ಕೈಯಿಂದ ದಿಗಂಬರನಾಗಿ ಮತ್ತು ಅಸಹಾಯಕನಾಗಿ ನಿಂತಿದ್ದೇನೆ ಎಂದು ತಿಳಿಯುತ್ತೆ. ತನ್ನ ಸ್ವಂತ ಮನೆಯಲ್ಲ ಅದಕ್ಕೆ ಒಂಟಿ ಭಾವ ಉಂಟಾಗುತ್ತೆ. ಅದು ತನ್ನ ಕುರ್ಚಿಯಲ್ಲಿ ಕೂರಬೇಕೆಂದು ಬಯಸುತ್ತೆ, ಆದ್ರೆ ಕೂರಲಾಗೋದಿಲ್ಲ. ತನ್ನ ಮಕ್ಕಳ ತಲೆ ಸವರಬೇಕೆಂದು ಬಯಸುತ್ತೆ, ಆದ್ರೆ ಸವರಲು ಸಾಧ್ಯವಾಗೋದಿಲ್ಲ. ತನ್ನ ಪತ್ನಿ ಅಳುತ್ತಿರುವುದನ್ನು ನೋಡಿ ಸಮಾಧಾನ ಮಾಡಬೇಕೆಂದು ಬಯಸುತ್ತೆ, ಆದರೆ ಅವಳಿಗೆ ಇದರ ಅರಿವಾಗೋದಿಲ್ಲ. ಈ ಅಸಮರ್ಥನೆ ಆತ್ಮಕ್ಕೆ ಹುಚ್ಚಿಡಿಸುತ್ತೆ. ಅದು ಪದೇ ಪದೇ ಗೋಡೆಗಳಿಗೆ ತಲೆ ಚಚ್ಚಿಕೊಳ್ಳುತ್ತೆ. ಕನ್ನಡಿಯಲ್ಲಿ ತನ್ನನ್ನ ತಾನು ನೋಡಿಕೊಳ್ಳಬೇಕೆಂದು ಬಯಸುತ್ತೆ, ಆದ್ರೆ ಅಲ್ಲಿ ಪ್ರತಿಬಿಂಬ ಇರೋದಿಲ್ಲ. ಗರುಡ ಪುರಾಣದ ಪ್ರಕಾರ ಮರಣದ ನಂತರ ಆತ್ಮದ ಜ್ಞಾಪಕ ಶಕ್ತಿಯು ಬಹಳ ವೇಗವಾಗಿ ಹೆಚ್ಚಾಗುತ್ತೆ. ತನ್ನ ಬಾಲ್ಯದಿಂದ ವೃದ್ಧಾಪ್ಯದವರೆಗಿನ ಪ್ರತಿ ಕ್ಷಣ ಅದಕ್ಕೆ ನೆನಪಾಗುತ್ತೆ. ಯಾವಾಗ ಯಾರಿಗೆ ಸುಳ್ಳು ಹೇಳಿತೋ, ಯಾವಾಗ ಯಾವ ಪ್ರಾಣಿಯನ್ನ ಕೊಂದಿತ್ತೋ, ಎಲ್ಲವೂ ಒಂದು ಸಿನಿಮಾದಂತೆ ಕಾಣಿಸುತ್ತೆ. ಆ ಸಮಯದಲ್ಲಿ ಉಂಟಾಗುವ ಪಶ್ಚಾತ್ತಾಪವು ಚಿತೆಯ ಬೆಂಕಿಗಿಂತ ಹೆಚ್ಚಾಗಿ ದಹಿಸುತ್ತೆ. ಅದು ಕಿರುಚುತ್ತದೆ, ನನಗೆ ಇನ್ನೊಂದು ಅವಕಾಶ ನೀಡಿ, ನನ್ನನ್ನು ಹಿಂದಕ್ಕೆ ಕಳುಹಿಸಿ, ನಾನು ಎಲ್ಲವನ್ನ ಸರಿಪಡಿಸ್ತೀನಿ, ನಾನು ದಾನ ಮಾಡ್ತೀನಿ, ಪೂಜೆ ಮಾಡ್ತೀನಿ ಎಂದು ಕೂಗುತ್ತೆ. ಆದರೆ ಕಾಲಚಕ್ರ ಹಿಂದೆ ತಿರುಗೋದಿಲ್ಲ. ಆ ಸಮಯದಲ್ಲಿ ಆತ್ಮಕ್ಕೆ ಯಮದೂತರ ಅಸಲಿ ರೂಪ ಕಾಣಿಸುತ್ತೆ. ಮೊದಲು ನೆರಳಿನಂತೆ ಕಂಡ ಯಮದೂತರು ಈಗ ಸ್ಪಷ್ಟವಾಗಿ ಕಾಣಿಸ್ತಾರೆ. ಪಾಪಿ ಆತ್ಮಕ್ಕೆ ಅವರ ರೂಪ ಅತ್ಯಂತ ಭಯಾನಕವಾಗಿರುತ್ತೆ. ಅವರ ಕಣ್ಣುಗಳು ಕೆಂಡದಂತಿರುತ್ತೆ, ಕೂದಲು ಚಲ್ಲಾಪಿಲಿಯಾಗಿರುತ್ತೆ, ಹಲ್ಲುಗಳು ಹೊರಬಂದಿರುತ್ತೆ ಮತ್ತು ಕೈಯಲ್ಲಿ ಕಪ್ಪು ಪಾಶವಿರುತ್ತೆ. ಈ ಪಾಪಿಯನ್ನ ಯಾವ ನರಕಕ್ಕೆ ಕರೆದೊಯ್ಯಬೇಕು ಎಂದು ಅವರು ಮಾತನಾಡುತ್ತಿರ್ತಾರೆ. ಅವರ ಮಾತುಗಳನ್ನ ಕೇಳಿ ಆತ್ಮ ಭಯದಿಂದ ನಡುಗುತ್ತೆ. ಆದ್ರೆ ಪುಣ್ಯಾತ್ಮರಿಗೆ ಆ ಯಮದೂತರು ಸೌಮ್ಯವಾಗಿ ಮತ್ತು ಶಾಂತವಾಗಿ ಕಾಣಿಸ್ತಾರೆ. ಅವರು ಗೌರವದಿಂದ ಮಾತನಾಡ್ತಾರೆ ಮತ್ತು ಸಮಾಧಾನ ಮಾಡ್ತಾರೆ. ಇದೆಲ್ಲವೂ ನಮ್ಮ ಕರ್ಮಗಳ ಪ್ರತಿಬಿಂಬವೇ. ನಾವು ಏನು ಮಾಡ್ತೀವೋ ಕೊನೆಗೆ ನಮ್ಗೆ ಅದೇ ಕಾಣಿಸುತ್ತೆ. ಆತ್ಮವು ಸ್ಮಶಾನದಲ್ಲಿ ಮತ್ತು ತನ್ನ ಮನೆಯ ಬಾಗಿಲ ಬಳಿ ಕಳೆಯುವ ಈ 1 ಗಂಟೆಯಲ್ಲಿ ಜೀವನದ ಅಸಲಿ ಉದ್ದೇಶವೇನು ಎಂದು ಅದಕ್ಕೆ ಸಂಪೂರ್ಣವಾಗಿ ಅರ್ಥವಾಗುತ್ತೆ. ನಾವು ಜೀವನವಿಡೀ ಹಣಕ್ಕಾಗಿ, ಹೆಸರಿಗಾಗಿ, ದೊಡ್ಡ ಮನೆ ಕಟ್ಟೋದಕ್ಕಾಗಿ ಓಡ್ತಲೇ ಇರ್ತೀವಿ. ನಾವು ಬಂಧಗಳನ್ನ ಪಣಕ್ಕಿಡ್ತೀವಿ, ನೈತಿಕತೆಯನ್ನ ಮರೆಯುತ್ತೀವಿ. ಆದ್ರೆ ಕೊನೆಗೆ ಆ 1 ಗಂಟೆಯಲ್ಲಿ ನಮ್ಮ ಹತ್ತಿರ ಕೇವಲ ನಮ್ಮ ಕರ್ಮಗಳು ಮಾತ್ರ ಇರುತ್ತೆ. ಒಂದು ವೇಳೆ ನೀವು ಜೀವನದಲ್ಲಿ ಬಟ್ಟೆ ಇಲ್ಲದವರಿಗೆ ಬಟ್ಟೆ ನೀಡಿದ್ರೆ ಆ ಸಮಯದಲ್ಲಿ ನಿಮ್ಗೆ ರಕ್ಷಣೆ ಸಿಗುತ್ತೆ. ಆದ್ರೆ ನೀವು ಕೇವಲ ದೋಚಿದ್ರೆ, ಕೇವಲ ಕೂಡಿಟ್ಟಿದ್ರೆ ಆ ಸಮಯದಲ್ಲಿ ನಿಮ್ಗೆ ಕೇವಲ ತಳಮಳವಷ್ಟೇ ಉಳಿಯುತ್ತೆ. ಗರುಡ ಪುರಾಣದ ಈ ಜ್ಞಾನವು ನಮ್ಮನ್ನ ಎದುರಿಸೋದಕ್ಕೆ ಅಲ್ಲ, ಎಚ್ಚರಿಸೋಕೆ. ನಾವು ಯಾವುದರ ಬಗ್ಗೆ ಭಯ ಪಡ್ತಾ ಇದೀವೋ ಆ ಮರಣ ಹೇಗಾದ್ರೂ ಬಂದೇ ಬರುತ್ತೆ. ಅದು ಬಂದಾಗ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್, ನಮ್ಮ ಡಿಗ್ರಿಗಳು, ನಮ್ಮ ಫಾಲೋವರ್ಸ್ ಯಾವುದು ಕೆಲಸಕ್ಕೆ ಬರೋದಿಲ್ಲ. ಆ 1 ಗಂಟೆಯಲ್ಲಿ ನಾವು ನಮ್ಮ ಸ್ವಂತ ಬೋಧಿಯನ್ನ ನೋಡುತ್ತಿರುವಾಗ ನಾವು ಯಾರಿಗಾದ್ರೂ ಒಳ್ಳೆಯದು ಮಾಡಿದ್ದೇವೆ ಎಂಬ ವಿಷಯ ಮಾತ್ರ ನಮ್ಗೆ ಪ್ರಶಾಂತತೆಯನ್ನ ನೀಡುತ್ತೆ. ಅದಕ್ಕೆ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ, ಶರೀರದಲ್ಲಿ ಪ್ರಾಣ ಇರೋವರೆಗೂ ಒಳ್ಳೆಯ ಕೆಲಸಗಳನ್ನ ಮಾಡಿ, ದಾನ ಮಾಡಿ, ಸೇವೆ ಮಾಡಿ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಭಗವಂತನ ನಾಮಸ್ಮರಣೆ ಮಾಡಿ. ಯಾಕಂದ್ರೆ ಗರುಡ ಪುರಾಣದಲ್ಲಿ ಭಗವಂತನಾದ ವಿಷ್ಣುವು ಸ್ವತಃ ಹೀಗೆ ಹೇಳ್ತಿದ್ದಾನೆ, ಯಾರು ನನ್ನ ನಾಮವನ್ನ ಜಪಿಸ್ತಾರೋ ಅವರಿಗೆ ಮರಣದ ನಂತರ ಯಮದೂತರಲ್ಲ, ನನ್ನ ವಿಷ್ಣು ದೂತರು ಬರ್ತಾರೆ. ಅವರು ಸ್ಮಶಾನದ ಭಯಾನಕ ಶಾಖ ಮತ್ತು ಒಂಟಿತನವನ್ನ ಎದುರಿಸಬೇಕಾದ ಅಗತ್ಯವಿಲ್ಲ. ಬದಲಾಗಿ ಒಂದು ದಿವ್ಯ ವಿಮಾನದಲ್ಲಿ ಕೂರಿಸಿ ನೇರವಾಗಿ ವೈಕುಂಠಕ್ಕೆ ಕರೆದೊಯ್ಯುತ್ತಾರೆ. ಸ್ಮಶಾನದಲ್ಲಿ ಆ 1 ಗಂಟೆಯ ಸಮಯದಲ್ಲಿ ಆತ್ಮಕ್ಕೆ ಇನ್ನು ಅನೇಕ ವಿಚಿತ್ರ ಅನುಭವಗಳು ಆಗುತ್ತೆ. ತನ್ನ ಮಗ ಸಮರ್ಪಿಸಿದ ಪಿಂಡ ಮತ್ತು ಅನ್ನ ತಿನ್ನಬೇಕೆಂಬ ಆಸೆ ಅದಕ್ಕೆ ಉಂಟಾಗುತ್ತೆ. ಗರುಡ ಪುರಾಣದ ಪ್ರಕಾರ ಮೊದಲ ದಿನದ ಪಿಂಡ ಪ್ರದಾನ ಬಹಳ ಮುಖ್ಯ. ಒಂದು ವೇಳೆ ವಿಧಿವಿಧಾನವಾಗಿ ಪಿಂಡ ಪ್ರದಾನ ಮಾಡದೇ ಇದ್ರೆ ಆತ್ಮಕ್ಕೆ ಬಹಳ ಹಸಿವಾಗುತ್ತೆ ಮತ್ತು ಅದು ಸ್ಮಶಾನದಲ್ಲಿ ಅತ್ತಿತ್ತ ಅಲೆಯುತ್ತಿರುತ್ತೆ. ಕೆಲವೊಮ್ಮೆ ಅದು ಸ್ಮಶಾನದ ಬಳಿಯ ಮರಗಳ ಮೇಲೆ ನೇತಾಡುತ್ತೆ ಅಥವಾ ಜಲಮೂಲಗಳ ಹತ್ತಿರ ಹೋಗಿ ದಾಹ ತೀರಿಸಿಕೊಳ್ಳಲು ನೋಡುತ್ತೆ. ಆದ್ರೆ ಶರೀರವಿಲ್ಲದೆ ದಾಹ ತೀರಿಸಿಕೊಳ್ಳುವುದು ಅಸಾಧ್ಯ. ಈ ದಾಹ ಶಾರೀರಿಕವಾದದ್ದಲ್ಲ, ಆತ್ಮಿಕವಾದದ್ದು. ಇದು ಕೇವಲ ಮಂತ್ರಗಳು ಮತ್ತು ಶ್ರದ್ಧೆಯಿಂದಲೇ ಶಾಂತವಾಗುತ್ತೆ. ಶ್ರಾದ್ದ ಮತ್ತು ಪಿಂಡ ಪ್ರದಾನ ಯಾರಿಗೆ ಅನವಶ್ಯಕತೆ ಎಂದು ಅನಿಸುತ್ತೋ ಅದು ಶರೀರಕ್ಕಾಗಿ ಅಲ್ಲ, ಆತ್ಮ ಮಾಡುತ್ತಿರುವ ಪ್ರಯಾಣಕ್ಕಾಗಿ. ಈ ಆಹಾರವಿಲ್ಲದಿದ್ರೆ ಆತ್ಮ ಬಲಹೀನಗೊಂಡು ಪ್ರೇತ ಯೋನಿಗೆ ಹೋಗುವ ಅಪಾಯ ಹೆಚ್ಚಾಗುತ್ತೆ. ಆದ್ದರಿಂದ ಉಸಿರು ಇರುವಾಗಲೇ ಒಳ್ಳೆಯ ಕೆಲಸಗಳನ್ನ ಮಾಡಿ, ತಂದೆ ತಾಯಿಯನ್ನ ಗೌರವಿಸಿ, ಬಡವರಿಗೆ ಸಹಾಯ ಮಾಡಿ. ಯಾಕಂದ್ರೆ ಮರಣದ ನಂತರ ಆ 1 ಗಂಟೆಯಲ್ಲಿ ನಮ್ಮನ್ನ ನಾವು ನೋಡಿಕೊಂಡಾಗ ಪಶ್ಚಾತ್ತಾಪವಿರಬಾರದು. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾದ
ಸ್ಥಳದಲ್ಲಿ ಕಾಮೆಂಟ್ಸ್ ನಲ್ಲಿ ಓಂ ನಮೋ ನಾರಾಯಣಾಯ ಎಂದು ಬರೆಯಿರಿ. ಈ ಸತ್ಯವನ್ನ ಎಲ್ಲರೊಂದಿಗೆ ಹಂಚಿಕೊಳ್ಳಿ. ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.